ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿದ್ದಾರೆ. 19ನೇ ಪ್ರಶ್ನೆ, ಭೂಬಳಕೆಯ ಮೇಲೆ ಅನೇಕ ಅಂಶಗಳು ಪರಿಣಾಮ ಬೀರುತ್ತವೆ, ಸಮರ್ಥಿಸಿ. ಭೂಬಳಕೆ ಅಂತಂದ್ರೆ ಏನು ಮಕ್ಳೇ? ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನ ಬಳಸುವುದು. ಸೊ ಕೃಷಿ ಇರ್ಬೋದು ಅಥವಾ ಈ ತರ ಯಾವುದೇ ಚಟುವಟಿಕೆಗಳು ಇರ್ಬೋದು, ಬೇರೆ ಬೇರೆ ಉದ್ದೇಶಗಳಿಗೆ ಭೂಮಿಯನ್ನ ಬಳಸುವುದು. ಓಕೆನಾ? ಸೊ ಇದರ ಮೇಲೆ ಯಾವ ಅಂಶಗಳು ಪ್ರಭಾವ ಬೀರುತ್ತವೆ? ಅದನ್ನ ಪ್ರಾಕೃತಿಕ, ಆರ್ಥಿಕ, ಸಾಮಾಜಿಕ ಮತ್ತು ಇತರೆ ಅಂಶಗಳು ಅಂತ ಡಿವೈಡ್ ಮಾಡಿದ್ದಾರೆ. ಓಕೆ, ನಾವು ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ಪ್ರಾಕೃತಿಕ ಅಂಶಗಳು ಅಥವಾ ಸ್ವಾಭಾವಿಕ ಅಂಶಗಳು. ಸ್ವಾಭಾವಿಕವಾಗಿ, ನೈಸರ್ಗಿಕವಾಗಿ ಇರುವಂತಹ ಅಂಶಗಳು. ಭೂ ಸ್ವರೂಪಗಳು, ಮಣ್ಣಿನ ಗುಣ, ಹವಾಮಾನ. ಸೊ ಈ ಭೂ ಸ್ವರೂಪದ ಆಧಾರದ ಮೇಲೆ ನೀವು ಭೂಮಿಯನ್ನ ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತೀರಾ ಅಲ್ವಾ? ಅದೇ ರೀತಿ ಮಣ್ಣಿನ ಗುಣ ಹೇಗಿದೆ, ಯಾವ ಬೆಳೆಗೆ ಸೂಕ್ತ ಅಥವಾ ಯಾವ ರೀತಿಯ ಕೃಷಿಗೆ ಸೂಕ್ತ ಅನ್ನೋದನ್ನ ಹವಾಮಾನವು ಕೂಡ ನಿರ್ಧರಿಸುತ್ತೆ. ಇದು ಸ್ವಾಭಾವಿಕ ಅಥವಾ ಪ್ರಾಕೃತಿಕ ಅಂಶಗಳು. ಎರಡನೇದಾಗಿ ಆರ್ಥಿಕ ಅಂಶಗಳು. ಭೂ ಹಿಡುವಳಿ ಯಾವ ರೀತಿ, ಮಾರುಕಟ್ಟೆಯ ಲಭ್ಯ ಹೇಗಿದೆ, ಅಲ್ಲಿ ಇರುವಂತಹ ಜನಸಂಖ್ಯೆ ಎಷ್ಟು, ಜನಸಂಖ್ಯೆ ಇದ್ರೆ ಅದಕ್ಕೆ ಏನಾಗುತ್ತೆ, ಬೇಡಿಕೆ ಕೂಡ ಹೆಚ್ಚಾಗತ್ತೆ. ಸೊ ಯಾವ ರೀತಿಯ ಬೇಡಿಕೆ ಇದೆ, ವ್ಯವಸಾಯ ಉತ್ಪನ್ನಗಳಿಗೆ ಬೇಡಿಕೆ ಇದೆಯಾ ಅಥವಾ ಇತರ ಉತ್ಪನ್ನಗಳಿಗೆ ಬೇಡಿಕೆ ಇದೆಯಾ, ಅಲ್ಲಿನ ಜನರ ಉದ್ಯೋಗವೇನು, ಪ್ರಮುಖ ಉದ್ಯೋಗವೇನು, ಇವೆಲ್ಲ ಏನು ಆರ್ಥಿಕ ಅಂಶಗಳು. ಈ ಅಂಶಗಳ ಮೇಲೆ ಕೂಡ ಭೂಮಿಯನ್ನ ಯಾವ ರೀತಿ ಬಳಸಬೇಕು ಅನ್ನೋದನ್ನ ನಿರ್ಧಾರ ಮಾಡಲಾಗತ್ತೆ. ಮೂರನೆಯದಾಗಿ ಸಾಮಾಜಿಕ ಅಂಶಗಳು. ಸಾಮಾಜಿಕ ಅಂತ ಬಂದಾಗ ಇಲ್ಲಿ ಜನರ ಮನೋಭಾವ ಹೇಗೆ, ಸಾಮಾಜಿಕ ಪ್ರವೃತ್ತಿ ಏನು, ಮೊದಲಾದವು ಸಾಮಾಜಿಕ ಅಂಶಗಳಲ್ಲಿ ಬರುತ್ತೆ ಮಕ್ಕಳು. ಇವು ಕೂಡ ಭೂ ಬಳಕೆಯ ಮೇಲೆ ಅತ್ಯಂತ ಪ್ರಭಾವವನ್ನ ಬೀರುತ್ತೆ. ಓಕೆನಾ? ಕೊನೆಯದಾಗಿ ಇತರ ಅಂಶಗಳು. ಇತರ ಅಂಶಗಳು ಅಂತಂದ್ರೆ ಯಾವುದು, ಅಲ್ಲಿ ಯಾವ ರೀತಿಯ ಟೆಕ್ನಾಲಜಿ ಇದೆ, ಸೊ ನೀರಾವರಿ ಸೌಲಭ್ಯ ಹೇಗೆ, ಸೊ ಮಾನವನ ಸಾಮರ್ಥ್ಯ ಏನು, ಯಾವ ರೀತಿಯ ಸಾಮರ್ಥ್ಯವನ್ನ ಮಾನವ ಅಲ್ಲಿ ಹೊಂದಿದ್ದಾನೆ, ಭೂ ಒಡೆತನ ಹೇಗೆ ಇದೆ, ಸೊ ಅದು ರೆಂಟೆಡ್ ಅಥವಾ ಓನ್ ಲ್ಯಾಂಡ್ ಅಥವಾ ಸರ್ಕಾರದ ಭೂಮಿನ, ಯಾವ ರೀತಿ ಒಡೆತನ ಇದೆ, ಇವೆಲ್ಲ ಇತರೆ ಅಂಶಗಳಲ್ಲಿ ಬರುತ್ತೆ. ಈ ಎಲ್ಲ ಅಂಶಗಳನ್ನ ನೋಡಿಕೊಂಡು ಭೂ ಬಳಕೆಯನ್ನ ನಿರ್ಧಾರ ಮಾಡಲಾಗುತ್ತೆ.